ಧರಣಿಯಾಗಿನೋ ಅಥವಾ ಮಾನಸ ಆಗಿನೋ ಎಷ್ಟು ಇಷ್ಟಪಟ್ರಿ ಮುಂದೆನೋ ಹಾಗೆ ಇಷ್ಟಪಡಿ ಅಂತ ಬ್ಯಾಡ್ ಥಿಂಗ್ಸ್ ನನ್ನ ಲೈಫಲ್ಲಿ ಆಗೋಗಿದೆ. ಯಾವ ಮೂವಿ ಮಾಡ್ತಾ ಇದ್ರ ಅಂತ ನೆಕ್ಸ್ಟ್ ಆಕ್ಚುಲಿ ಈಗ ಸುಕಾಂತಿ ಅಂತ ಮಾಡ್ತಾ ಇದ್ದೀನಿ. ಬೃಂದಾವನ ಸೀರಿಯಲ್ ಹೋಗ್ತಾ ಇತ್ತು, ಸಡನ್ ಆಗಿ ಸ್ಟಾಪ್ ಆಗಿದ್ದು ಯಾಕೆ ಅಂತ? ವರುಣ್ ಆರಾಧ್ಯ ಅವರು, ಐ ಹ್ಯಾವ್ ಒನ್ ಸಿಸ್ಟರ್, ಶಿ ಇಸ್ ನೋ ಮೋರ್ ಆಕ್ಚುಲಿ. ಬ್ರಹ್ಮಗಂಟು ಸೀರಿಯಲ್ ಅಲ್ಲಿ ಏನೋ ಮಾಡ್ತಾ ಇದ್ರೆ ಇದೀನಿ ಫೋಟೋ ಗಿಟೋ ಅಂತ. ಅಥವಾ ಗೌರಮ್ಮ ತರ ಇದ್ರೆ ಏನೋ ಚಾನ್ಸ್ ಸಿಗಲ್ಲ. ಗೊಂಬೆ ತರ ಯೂಸ್ ಮಾಡ್ತಾರೆ ಒಂದೊಂದು. ಇಲ್ಲಿವರೆಗೂ ಎಷ್ಟು ಜನ ಪ್ರಪೋಸ್ ಮಾಡಿದಾರ ಅಂತ ನಿಮ್ಗೆ? ಬ್ಯಾಡ್ ಕಮೆಂಟ್ ಬರ್ತಾ ಇದೆ ಅಂದ್ರೆ ಜನ ನೋಡ್ತಾ ಇದಾರೆ, ನಮ್ಮ ರಿಸೀವ್ ಮಾಡ್ಕೋತಿದಾರೆ ಅಂತ ಅರ್ಥ. ನಿಮ್ಮ ಅಪ್ಪನೇ ಸರಿ ಇಲ್ಲ, ನೀನ್ ಸರಿ ಇಲ್ಲ. ಸೀರಿಯಲ್ ಮಾಡಿದ್ಮೇಲೆ ಒಳ್ಳೆ ಫೇಮ್ ಸಿಗ್ತದೆ. ಇಂಡಸ್ಟ್ರಿ ಅಂತಂದ್ರೆ ಇಲ್ಲ ಅಲ್ಲಿಗೆ ಹೋದ್ರೆ ಏನೋ ಕಮಿಟ್ ಆಗೋ ಒಂದೊಂದ್ ಕಡೆ ನಡೆಯುತ್ತೆ, ಎಲ್ಲರೂ ಹಾಗೆ ಇರಲ್ಲ. ಯಾರ ಜೊತೆಗೆ ಆಕ್ಟ್ ಮಾಡಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಅಂತ ಯಶ್ ಆಕ್ಚುಲಿ ಅವ್ರ ಜೊತೆ ಸೀರಿಯಲ್ ಟಿವಿಲಿ ಬರ್ತಾ ಇರೋದು, ಮೂವಿ ಥಿಯೇಟರ್ ಬರ್ತಾ ಆದ್ರೂ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಯಾರಿಗೆ ಹೇಳ್ತಾರೆ ಮತ್ತೆ ಯಾಕೆ? ಬರಕ್ ನಂಗೆ ಯಾರು ಹೆಲ್ಪ್ ಮಾಡಿಲ್ಲ. ಓಕೆ, ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಏನಪ್ಪಾ ಅಂತಂದ್ರೆ ಇವತ್ತು ನಮ್ ಜೊತೆಗೆ ಇದ್ದಾರೆ ಕಿರುತೆರೆ ನಟಿ ದಾಮಿನಿ ಅವರು. ಇವ್ರು ಬಂದ್ಬಿಟ್ಟು ಸೀರಿಯಲ್ಗಳಲ್ಲಿ ಸುಮಾರು ಸೀರಿಯಲ್ಗಳೆಲ್ಲ ಮಾಡಿದಾರೆ ಅಂತಾನೆ ಹೇಳ್ಬೋದು. ಆಮೇಲೆ ಇವಾಗ ಅವರು ಮೂವೀಸ್ ಕೂಡ ಮಾಡ್ತಿದ್ದಾರೆ. ಬನ್ನಿ ಅವ್ರದ್ದು ಪರಿಚಯ ಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್. ಹಾಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿ, ನೀವ್ ಹೇಗಿದ್ದೀರಾ? ಸೂಪರ್. ಹಾಯ್ ಗೈಸ್, ನಾನ್ ನಿಮ್ ಪ್ರೀತಿಯ ದಾಮಿನಿ ದಂಡಳ್ಳಿ. ಓಕೆ, ಇದು ದಾಮಿನಿ ದಾಂಡೇಲಿ ಅಂತಿದೆ ಅಲ್ವಾ? ದಾಂಡೇಲಿ ಅಂತಂದ್ರೆ ಏನು ಅಂತ? ಆಕ್ಚುಲಿ ದಟ್ ಇಸ್ ದಾಮಿನಿ ದಂಡಳ್ಳಿ, ನನ್ನ ಫ್ಯಾಮಿಲಿ ನೇಮ್ ಅದು. ಆಕ್ಚುಲಿ ನಾನು ಕೂರ್ಗ ದಾಮಿನಿ ದಂಡಳ್ಳಿ ಪಟೇಲ್, ಆಕ್ಚುಲಿ ದಂಡಳ್ಳಿ ನನ್ನ ಫ್ಯಾಮಿಲಿ ನೇಮ್ ಅದು. ಅಷ್ಟೇ ಅಂತೀರಾ? ಅಷ್ಟೇ ಅಷ್ಟೇ. ಓಕೆ, ಇವತ್ತು ಸಂಡೇ ಅಲ್ವಾ? ಬೆಳಗಿಂದ ಎದ್ದು ಏನೇನ್ ಮಾಡಿದ್ರಿ? ಇವತ್ತು ಸಂಡೇ ಅಲ್ಲ, ನಾನು ಆಕ್ಚುಲಿ ಮಲ್ಕೋಬೇಕು, ಮಲ್ಕೊಂಡೆ. ಆಮೇಲೆ ಎದ್ದು ಕ್ವಿಕ್ ಆಗಿ ರೆಡಿ ಆಗಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ನಾನ್ ಬಂದೆ ಎಕ್ಸೈಟ್ಮೆಂಟ್ ಇಂದ. ಥ್ಯಾಂಕ್ ಯು. ಎಸ್. ಓಕೆ, ಈಗ ನೀವು ಸುಮಾರು ಸೀರಿಯಲ್ಗಳೆಲ್ಲ ಮಾಡಿದ್ದೀರಾ. ಹೌದು. ಓಕೆ, ಮತ್ತೆ ಈಗ ಸದ್ಯಕ್ಕೆ ಮೂವಿಗಳೆಲ್ಲ ಮಾಡ್ತಿದ್ದೀರಾ. ಹೌದು. ಸೀರಿಯಲ್ಗಳು ನಿಮ್ಗೆ ಹೇಗೆ ಆಫರ್ ಸಿಕ್ತು ಅಂತ? ಅದು ಲಾಂಗ್ ಸ್ಟೋರಿ ಅಲ್ಲ, ಚಿಕ್ ಸ್ಟೋರಿ ಅಂತ. ನಾನು ಫಸ್ಟ್ ಒಂದು ಆಲ್ಬಮ್ ಸಾಂಗ್ ಮಾಡಿದೆ. ಆಲ್ಬಮ್ ಸಾಂಗ್ ಆದ್ಮೇಲೆ ಜನ ಕೇಳಕ್ ಸ್ಟಾರ್ಟ್ ಮಾಡಿದ್ರು, ಓಕೆ ನೀನ್ ಮುಂದೇನ್ ಮಾಡ್ತೀಯ ಅಂತ. ಸೊ ನಾನು ಕಾಲೇಜಲ್ಲಿ ನಾನು ಸ್ಟಡಿ ಮಾಡ್ತಾ ಇದ್ದೆ. ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಡಿಷನ್ಸ್ ಎಲ್ಲ ನೋಡ್ಕೊಂಡು ಅಲ್ಲಿ ನಂಬರ್ ತಗೊಂಡು ಆಡಿಷನ್ ಕೊಟ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸೀರಿಯಲ್ಗಳು ಮಾಡಿ ಪ್ರೆಸೆಂಟ್ ಇಲ್ಲಿ ತನಕ ಬಂದಿದ್ದೀನಿ. ಅಂದ್ರೆ ಇವಾಗ ನೀವು ಬಿಫೋರ್ ಸೀರಿಯಲ್ ಏನ್ ಮಾಡ್ಕೊಂಡಿದ್ರಿ ಅಂತ? ಬಿಫೋರ್ ಸೀರಿಯಲ್ ನಾನು ಎಜುಕೇಶನ್ ಮಾಡ್ತಾ ಇದ್ದೆ. ಯಾಕಂದ್ರೆ ಇವಾಗ ನಂದು ಎಜುಕೇಶನ್ ಕಂಪ್ಲೀಟ್ ಆಗಿದೆ, 19 years old. ಸೊ ಆ ಟೈಮಲ್ಲಿ ನಾನು ಓದು ಎಜುಕೇಶನ್ ನಂದು PU ಎಲ್ಲ ಮುಗ್ದಿದ್ದು ಮಡಿಕೇರಿ ಕೂರ್ಗಲ್ಲ. ಅಂದ್ರೆ ಪ್ರಾಪರ್ ಕೂರ್ಗು ಅಂತಾನೆ ಹೇಳ್ಬೋದು. ಪ್ರಾಪರ್ ಕೂರ್ಗವ್ರು ನಾನು. ಕೊಡುವ. ಓಕೆ, ಈಗ ನಿಮಗೆ ಏನಾದ್ರು ಪ್ರೋಟೋಕಾಲ್ ಆತರ ಏನಾದ್ರು ಇದೆಯಾ ಅಂತಂದ್ರೆ ದಾಮಿನಿ ಅವರು ಇದೇ ತರ ಇರ್ಬೇಕು ಆತರ? ಇಲ್ಲ, ಐ ಆಮ್ ಕಂಫರ್ಟ್ ಫಾರ್ ಎವ್ರಿಥಿಂಗ್. ಓಕೆ, ಆತರ. ಓಕೆ, ಈಗ ನೀವು ಸೀರಿಯಲ್ಗೆ ಬಂದ್ರಲ್ವಾ? ಓಕೆ, ಸೀರಿಯಲ್ ಅಲ್ಲಿ ಆಡಿಷನ್ಗೆ ಎಷ್ಟು ಜನ ಬಂದಿದ್ರು ನಿಮ್ ಜೊತೆಗೆ? ಆತರ ಎಲ್ಲ ಏನಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಅಂತಂದ್ರೆ ನಾನು ಶಾರ್ಟ್ ಮೂವೀಸ್, ವೆಬ್ ಸೀರೀಸಿಗೆ ಒಂದು 10 ಸ್ಟಾರ್ಟಿಂಗ್ ಹೆಂಗೆ ಅಂತ ನನಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಏನ್ ಒಟ್ಟಲ್ಲಿ ಆಕ್ಟಿಂಗ್ ಮಾಡ್ಬೇಕು, ಜನ ಮುಂದೆ ಕಾಣಿಸ್ಕೋಬೇಕು, ಅದು ಯಾವುದು ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಅದಕ್ಕಿಲ್ಲ, ಒಟ್ಟಲ್ಲಿ ನಾನು ಕಾಣಿಸ್ಕೋಬೇಕು, ಹೀರೋಯಿನ ಸೈಡ್ ಏನೂ ಇಲ್ಲ. ಆ ತರ ಆಡಿಷನ್ ಕೊಟ್ಕೊಂಡು ಬಂದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು 10 ವೆಬ್ ಸೀರೀಸ್ ಆಲ್ಬಮ್ಸ್ 10 ಒಪ್ಕೊಂಡೆ. ಅದು ಯಾವುದು ಬಂದಿಲ್ಲ. ಹೆಂಗಂದ್ರೆ ನಾನು ಮೈಸೂರು ಟು ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡ್ತಾ ಇದ್ದೆ. ಮಾರ್ನಿಂಗ್ ನಾನು ಮೈಸೂರು ಬಿಟ್ರೆ ಅಲ್ಲೆಲ್ಲ ಫುಲ್ ಒಂದು 5 ಆಡಿಷನ್ ಮುಗಿಸ್ಕೊಂಡು ಸಂಜೆ ಬರ್ತಾ ಇದ್ದೆ. ಸೊ ಹಾಗಿತ್ತು ನಂದು, ಯಾಕಂದ್ರೆ ಮನೇಲಿ ನಾನು ಟ್ರಾವೆಲ್ ಮೈಸೂರಲ್ಲಿ ಓದ್ತಾ ಇದ್ದಾನ. ಸೊ ದಟ್ಸ್. ಸ್ಕೂಲ್ ಕಾಲೇಜ್ ಎಲ್ಲ ಇಲ್ಲೇ ಮುಗಿಸಿದ್ದು? ಎಲ್ಲ ಕೂರ್ಗ್ ನಾನು ದೀಪ್ತಿ ಅನ್ನೋ ಇದರಲ್ಲಿ, ಮತ್ತೆ PU ಅನ್ನೋದು KB ಅನ್ನೋದನ್ನ ಮುಗಿಸ್ತೇನೆ. ಈಗ ಪ್ರೆಸೆಂಟ್ ಎಲ್ಲಿವರೆಗೂ ಸ್ಟಡಿ ಮಾಡಿದ್ದೀರಾ? ನನ್ನ ಡಿಗ್ರಿ ಕಂಪ್ಲೀಟ್ ಆಗಿದೆ. ಈ ಇಯರ್ ಕಂಪ್ಲೀಟ್ ಆಗಿ ಎಕ್ಸಾಮ್ ಬರೆದು ಈ ಇಯರ್ ಕಂಪ್ಲೀಟ್ ಆಗಿದೆ. ಕರೆಸ್ಪಾಂಡಿಂಗ್ ಕಟ್ಟು ಬರ್ದಿದ್ದೀನಿ. ಓಕೆ. ಸೊ ಅದು ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ಮ್ಯಾನೇಜ್ ಅಂತಲ್ಲ, ನಾನು ಸ್ಟಡಿಲಿ ಸ್ವಲ್ಪ ಚೆನ್ನಾಗಿ ಮಾಡ್ತೇನೆ. ಹೆಂಗಂತಂದ್ರೆ ಇಲ್ಲಿ ಶೂಟಿಂಗ್ ಮುಗಿಸಿ ಆದ್ಮೇಲೆ ಶೂಟಿಂಗ್ ಅಲ್ಲೂ ಓದ್ಕೋತಾ ಇದ್ದೆ. ಅದಾದ್ಮೇಲೆ ಇಲ್ಲ ಅಂತಂದ್ರೆ ನಾನು ಟೈಮ್ ಸಿಗ್ತಿತ್ತಲ್ಲ, ಓದ್ಕೋತ ನಂಗೆ ಅಡ್ಜಸ್ಟ್ ಆಗ್ತಾ ಇತ್ತು. ಅಂತ ಏನ್ ಟಫ್ ಅನ್ಸಿಲ್ಲ ನಮ್ಗೆ. ಅಂದ್ರೆ ಕಾಲೇಜಲ್ಲೆಲ್ಲ ಮುಂಚೆ ನೀವು ಎಲ್ಲದ್ರಲ್ಲೂ ಮುಂದೆ ಇರ್ತಿದ್ರ ಅಥವಾ ಹೇಗೆ ಅಂತ? ಆಕ್ಚುಲಿ ನಂದು ರಿಯಾಲಿಟಿ ಏನಂತಂದ್ರೆ, ನಾನು ಯಾವ್ದೇ ತರ ಬೆಸ್ಟ್ ಫ್ರೆಂಡ್ಸ್ ಗ್ರೂಪಿಸಮ್ ಇಲ್ಲ. ಸ್ಕೂಲಲ್ಲಿ ಹೇಗೆ ಅಂತಂದ್ರೆ ಸಿಂಗಿಂಗ್ ಇದೆಯಾ ನಾನು ಮಾಡ್ತೀನಿ, ಡ್ಯಾನ್ಸಿಂಗ್ ಇದೆಯಾ ನಾನು ಮಾಡ್ತೀನಿ. ಯಾಕಂದ್ರೆ ನಂಗೆ ಎಲ್ಲಾನು ಮಾಡ್ಬೇಕು, ಸೋಲೋ ಗೆಲ್ಲೋ ಸೆಕೆಂಡ್ರಿ. ನಾನು ನನ್ನ ಟ್ಯಾಲೆಂಟ್ ಶೋ ಮಾಡ್ಬೇಕು. ನೋ ಸ್ಟೇಜ್ ಫಿಯರ್ ಇನ್ ಸ್ಕೂಲ್ ಡೇಸ್ ಟು ಟಿಲ್ ನೌ. ಓಕೆ, ಎಲ್ರು ಏನಪ್ಪಾ ಹೇಳೋದು ಅಂತಂದ್ರೆ ಧಾರಾವಾಹಿ ಮಾಡೋದ್ರಿಂದ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀವಿ?
ಸಿ ಆರ್ಟಿಸ್ಟ್ ಲೈಫ್ ಧಾರಾವಾಹಿ ಅಂತಲ್ಲ, ಆರ್ಟಿಸ್ಟ್ ಅಂದ್ರೆ ಜನರಿಗೆ ತುಂಬಾ ದುಡ್ಡು ಮಾಡ್ತಾಳೆ, ಅವಳಿಗೆ ಚೆನ್ನಾಗಿದ್ದಾಳೆ. ಆಕ್ಚುಲಿ ಏನು ಅಂತಂದ್ರೆ ಆರ್ಟಿಸ್ಟ್ ಲೈಫ್ ಬಿಹೈಂಡ್ ಸೀನ್ಸ್ ಯಾರಿಗೂ ಗೊತ್ತಿಲ್ಲ. ನಾವು ಎಷ್ಟೇ ದುಃಖ ಇದ್ರು ಏನೇ ಇದ್ರು ನಾವು ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಅದೆಲ್ಲ ಇದ್ ಮಾಡಿ ನಾವು ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಸೊ ನಮ್ಗೆ ಹೆಂಗೆ ಅಂತಂದ್ರೆ ಪಬ್ಲಿಕ್ ಲೈಫ್ ಅನ್ನೋದಿರಲ್ಲ. ನಾವ್ ಏನೇ ಮಾಡಿದ್ರು ಹಂಗೆ ಹಿಂಗೆ ಅವಳ ಹತ್ರ ಪೋಸ್ಟ್ ಹಾಕಿದಲ್ಲ ಕಮೆಂಟ್ ಬೇಗ ತಗೊಳ್ತಾರೆ. ಸೊ ದುಡ್ಡು ಮಾಡ್ತಾರೆ ಇಲ್ಲ. ಇವಾಗ ನಾವು 50,000 ದುಡ್ಡು ಅದ್ರಲ್ಲಿ 30,000 ಅಲ್ಲೇ ಹೋಗ್ಬಿಟ್ರೆ. ಯಾಕಂದ್ರೆ ಒಂದೊಂದು ಕಾಸ್ಟ್ಯೂಮ್ ಹಾಕಿದ್ರೆ ನೆಕ್ಸ್ಟ್ ಅದೇ ಕಾಸ್ಟ್ಯೂಮ್ ಹಾಕೋ ಬಂದ್ರೆ ಇವಳು ಇದೇ ತರ ಕಾಸ್ಟ್ಯೂಮ್ ಹಾಕಿದಾಳೆ, ಇದೇ ಕಾಸ್ಟ್ಯೂಮ್ ರಿಪೀಟ್ ಮಾಡಿದಾಳೆ. ಸೊ ಅರ್ನ್ ಮಾಡೋದು ತುಂಬಾ ಕಮ್ಮಿ ಅಂತೀರಾ ಹೇಗೆ? ಹಾ ಮಾಡ್ತಾರೆ. ಅಲ್ಲ ಏನಪ್ಪಾ ಅಂತಂದ್ರೆ ಈಗ ಸುಮಾರು ಧಾರಾವಾಹಿ ಎಲ್ಲ ನೋಡೋರು ಇರ್ತಾರೆ. ಮತ್ತೆ ನೀವು ತುಂಬಾ ಜನ ಅನ್ಕೊಳ್ತಾರೆ ನಾವು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ. ಬಟ್ ಅವ್ರು ಏನ್ ಅನ್ಕೊಂಡ್ ಬರ್ತಾರೆ ಅಂದ್ರೆ ಇಲ್ಲ ಸೀರಿಯಲ್ ಮಾಡಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದು ಅನ್ಕೊಂಡು ಬರೋರು ಇರ್ತಾರೆ. ಅಂತ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಒಬ್ಬೊಬ್ರು ದುಡ್ಡು ಮಾಡ್ಬೇಕು ಅಂತ ಬರ್ತಾರೆ, ಒಬ್ಬೊಬ್ರು ಫೇಮ್ ತಗೋಬೇಕು ಅಂತ ಬರ್ತಾರೆ, ಒಬ್ಬೊಬ್ರು ಒಂದೊಂದು ಇಂಟೆನ್ಷನ್ ಬರ್ತಾರೆ. ದುಡ್ಡು ಮಾಡ್ಬೇಕು ಅಂತಂದ್ರೆ ತುಂಬಾ ವೇಸ್ಟ್ ನಾನೇ ಹೇಳ್ತೇನೆ. ಬಟ್ ಸೀರಿಯಲ್ ಬಂತು ದುಡ್ಡು ಮಾಡ್ತೇನೆ ಅಂತ ಬಂದ್ರೆ ಸೀರಿಯಸ್ ಆಗಿ ಹೇಳ್ತಾನೆ ಆಗಲ್ಲ. ಫಸ್ಟ್ ಫೇಮ್ ಮಾಡಿ ಮತ್ತೆ ದುಡ್ಡು ಮಾಡಿ ಅಷ್ಟೇ ಹೇಳೋದು. ಚಾನ್ಸ್ ಇಂಪಾರ್ಟೆಂಟ್, ಟ್ಯಾಲೆಂಟ್ ಇಂಪಾರ್ಟೆಂಟ್. ಈಗ ಹೆಂಗಂತಂದ್ರೆ ಸುಮಾರು ಜನ ರೀಲ್ಸ್ ಮಾಡ್ತಿದಾರಲ್ವಾ, ರೀಲ್ಸ್ ಮಾಡ್ಬೇಕಾದ್ರೆ ಎಜುಕೇಶನ್ ಅನ್ನ ಅರ್ಧಕ್ಕೆ ಬಿಟ್ಬಿಟ್ಟು ಓಕೆ ಇದ್ರಲ್ಲೇ ಮಾಡ್ಕೊಂಡು ಹೋಗಿ ಆಕ್ಟಿಂಗ್ ಸೇರ್ಕೊಳ್ಳೋಣ ಅಂತಿರ್ತಾರೆ. ಎಜುಕೇಶನ್ ಜೊತೆಗೆ ಆಕ್ಟ್ ಮಾಡೋದು ಬೆಸ್ಟ್, ಆಕ್ಟಿಂಗ್ ಇರೋದು ಬೆಸ್ಟ್ ಅಂತೀರಾ ಅಥವಾ ಎಜುಕೇಶನ್ ಪರವಾಗಿಲ್ಲ ನಮ್ಗೆ ಆಕ್ಟಿಂಗ್ ಇದ್ರೆ ಸಾಕು ಅಂತೀರಾ? ಎಜುಕೇಶನ್ ಇಂಪಾರ್ಟೆಂಟ್. ಯಾಕೆ ಅಂತ ಅಂದ್ರೆ ಆಕ್ಟಿಂಗ್ ಫೀಲ್ಡ್ ಅಂತಲ್ಲ, ಜನ ನಮ್ದು ಎಂಟರ್ಟೈನ್ಮೆಂಟ್ ಪಾಪ್ಯುಲಾರಿಟಿ ಫೀಲ್ಡ್ ಇಟ್ಸ್ ನಾಟ್ ಪರ್ಮನೆಂಟ್. ಯಾಕೆ ಅಂತಂದ್ರೆ ನಮ್ಗೆ ಜನ ಹೆಂಗಂತಾರೆ ಹೊಸೊಬ್ರು ಬಂದ್ರೆ ಹಳೆಬ್ರ ಬಿಟ್ಬಿಡ್ತಾರೆ ಆ ತರ. ಸೊ ನಾನೇನ್ ಹೇಳ್ತೀನಿ ಅಂತಂದ್ರೆ ಎಜುಕೇಶನ್ ನಿಮ್ಗೆ 30 ವರ್ಷದ ತನಕ ನೀವು ಹೀರೋಯಿನ್ ಮಾಡ್ಬೋದು. 30 ವರ್ಷ ಆದ್ಮೇಲೆ ನಿಮ್ ಬಾಡಿ ಹೇಗಿರುತ್ತೆ, ಯಾಕಂದ್ರೆ ಬ್ಯೂಟಿ ಇಂಪಾರ್ಟೆಂಟ್ ಆಗುತ್ತಲ್ಲ. ಬ್ಯೂಟಿ ಟ್ಯಾಲೆಂಟ್ ಹೇಗೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ವಾಯ್ಸ್ ಹಾಳಾಗ್ಬೋದು, ಫೇಸ್ ಹಾಳಾಗ್ಬೋದು, ಐಸ್ ಹಾಳಾಗ್ಬೋದು, ಮತ್ತೆ ಆಕ್ಸಿಡೆಂಟ್ ಆಗಿ ಏನೇನೋ ಆಗ್ಬೋದು. ಸೊ ನಾನೇ ಹೇಳ್ತೇನೆ ಎಜುಕೇಶನ್ ಅಂತಂದ್ರೆ ಎಜುಕೇಶನ್ ಕೆಲಸ ಕೊಡೋದು ನಿಮ್ ಮುಖ ನೋಡಿ ಕೊಡಲ್ಲ, ನಿಮ್ದು ಓದೋ ಸ್ಕಿಲ್ಸ್ ನೋಡಿ ಕೊಟ್ಟಿರ್ತಾರೆ. ಸೊ ನಾನು ಹೇಳ್ತೇನೆ ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಪಾಪ್ಯುಲಾರಿಟಿ ಹಿಂಗ್ ಬರುತ್ತೆ ಹಿಂಗ್ ಹೋಗುತ್ತೆ, ಎಜುಕೇಶನ್ ಇಲ್ಲ. ಎಜುಕೇಶನ್ ಪರ್ಮನೆಂಟ್. ಅದಕ್ಕೆ ಅಪ್ಪ ಅಮ್ಮ ಯಾವತ್ತೂ ಕೂಡ ಎಜುಕೇಶನ್ ಮತ್ತೆ ಕಾನ್ಸಂಟ್ರೇಷನ್ ಮಾಡೋದು ಪಾರ್ಟ್ ಆಫ್ ಲೈಫ್. ಓಕೆ, ಈಗ ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು ಬಿಫೋರ್ ಸೀರಿಯಲ್ ಮತ್ತೆ ಆಫ್ಟರ್ ಸೀರಿಯಲ್ ನಿಮ್ಮ ಮನೆಯವ್ರಾಯ್ತು ಅಥವಾ ಫ್ರೆಂಡ್ಸ್ ಆಯ್ತು ಹೇಗೆ ನೋಡ್ತಿದ್ದಾರೆ ಅಂತ? ಆಕ್ಚುಲಿ ರಿಯಾಲಿಟಿ ಹೇಳ್ಬೇಕು ಅಂದ್ರೆ ನಾನು ಆಗಿನ ಶಾರ್ಟ್ ಡ್ರೆಸ್ಸಸ್ ಮತ್ತೆ ಬ್ಯಾಡ್ ಥಿಂಗ್ಸ್ ನನ್ನ ಲೈಫಲ್ಲಿ ಆಗೋಗಿದೆ. ಲೈಕ್ ಬ್ಯಾಡ್ ಥಿಂಗ್ಸ್ ಅಂದ್ರೆ ನಾಟ್ ಲೈಕ್ ದಟ್. ಆಗ ಜನ ಹೇಗೆ ಅಂತಂದ್ರೆ ಇವ್ರು ಶಾರ್ಟ್ ಡ್ರೆಸ್ ಆಗ್ತಾಳೆ, ನೆಗೆಟಿವ್ ಕಮೆಂಟ್ ತುಂಬಾ ಬರ್ತಿತ್ತು ನನಗೆ. ಅವಾಗೆಲ್ಲ ದಾಮಿನಿನ ಅನ್ನೋ ತರ. ಬಟ್ ಅವಾಗ ಸೋಷಿಯಲ್ ಮೀಡಿಯಾ ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೆ ನಾನು. ಅಂದ್ರೆ ಸ್ವಲ್ಪ ಸೋಷಿಯಲ್ ಮೀಡಿಯಾ ಡ್ಯಾನ್ಸ್ ಹಂಗೆ ಹಿಂಗೆ ಪಾಪ್ಯುಲರ್ ಇದ್ದೆ, ಆಗಿಂದ ಪಾಪ್ಯುಲರ್ ಇದ್ದೆ ನಾನು. ಸೊ ಹಿಂಗೆ ಅಂತಂದ್ರೆ ಆ ಟೈಮ್ ಅಲ್ಲಿ ನನಗೆ ಅಂದ್ರೆ ಲೈಕ್ ಇವಳೇನ ಅನ್ನೋ ತರ. ಇವಾಗ ಅವ್ರು ಬರ್ತಾರೆ ಮಾತಾಡ್ಕೊಂಡು, ಚೆನ್ನಾಗಿ ಮಾತಾಡ್ಕೊಂಡು. ಸೊ ನಂಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಅದು ಮರ್ಯಾದೆ ಕೊಡೋ ಲೆವೆಲ್. ಯಾವ ಮೂವಿ ಮಾಡ್ತಾ ಇದ್ರ ಅಂತ? ಆಕ್ಚುಲಿ ಈಗ ಸುಕಾಂತಿ ಅಂತ ಮಾಡ್ತಾ ಇದ್ದೀನಿ. ಮೇ ಬಿ ಅದು ಈ ಮಂತ್, ಈ ಇಯರ್ ಇಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ರಿಲೀಸ್ ಆಗ್ಬಹುದು. ಒಂದು ಬಾಲಿವುಡ್ ಕೂಡ ಮಾಡ್ತಾ ಇದ್ದೆ, ಡೆಟ್ ನೈಟ್ ಅಂತ. ಸೊ ಇನ್ನೂ ತುಂಬಾ ಬರೋದಿದೆ, ನನಗೆ ಅಪ್ಡೇಟ್ ಕೊಡಕ್ ಆಗಲ್ಲ. ಬಟ್ ಒಂದು 4-5 ಬಿಗ್ ಬ್ಯಾನರ್ ಅಂತ ಹೇಳ್ಬೋದು ಬರೋದಿದೆ. ಬಟ್ ನನಗೆ ಅಪ್ಡೇಟ್ ಕೊಡಕ್ ಆಗಲ್ಲ, ಇಷ್ಟೇ ಕ್ಲೂ ಕೊಡ್ತೇನೆ. ಪರವಾಗಿಲ್ಲ. ಈಗ ನೀವು ಸೀರಿಯಲ್ ಎಲ್ಲ ಮಾಡಿದ್ರಲ್ವಾ, ಅದರಲ್ಲಿ ಬಂದ್ಬಿಟ್ಟು ಲೀಡ್ ಕ್ಯಾರೆಕ್ಟರ್ ಅವರೆಲ್ಲ ಇರ್ತಾರೆ. ಅವ್ರು ನಿಮ್ ಜೊತೆಗೆಲ್ಲ ಹೇಗಿರ್ತಾರೆ? ಡಿಪೆಂಡ್ಸ್. ಅವರು 4-5 ಸೀರಿಯಲ್ ಮಾಡಿದ್ರೆ ಅಂದ್ರೆ ಅವರು ಹೆಂಗೆ ಅಂತಂದ್ರೆ ಫಸ್ಟ್ ಸೀರಿಯಲ್ಗೆ ಏನೋ ಅಂತ ಅನ್ಕೋತಾರೆ. ಕೆಲವೊಬ್ರು ಏನೋ ಅಂದ್ರೆ ಲೀಡ್ಗಿಂತ ನಾರ್ಮಲ್ ಕ್ಯಾರೆಕ್ಟರ್ಗಳೇ ನಾನೇ ದೊಡ್ಡದು ಅಂತ ಬಿಲ್ಡಪ್ ಕೊಡ್ತಿರ್ತಾರೆ. ನನ್ನ ಪ್ರಕಾರ ಎಲ್ಲರೂ ಅವ್ರಲ್ಲಿ ತಕ್ಕಂಗೆ ಇರ್ತಾರೆ. ಐ ಹೋಪ್ ಚೆನ್ನಾಗಿರ್ತಾರೆ. ನನ್ನ ಜೊತೆ ಚೆನ್ನಾಗಿದ್ದಾರೆ, ಬೇರೆಯವ್ರ ಜೊತೆ ಗೊತ್ತಿಲ್ಲ, ನನ್ನ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ಓಕೆ, ನಿಮ್ದು ಬೃಂದಾವನ ಸೀರಿಯಲ್ ತುಂಬಾ ಒಂದು ಏನ್ ಹೇಳ್ಬೋದು, ಸಿಕ್ಕಾಪಡೆ ಒಂದು ಫೇಮಸ್ ಇಂದನೇ ಸ್ಟಾರ್ಟ್ ಆಯ್ತು. ಒಂದು ತುಂಬು ಕುಟುಂಬ ಒನ್ ಆಫ್ ದ ಫಸ್ಟ್ ಸೀರಿಯಲ್ ಪ್ರಮೋಷನ್ ಮಾಡಿ ಬಿಗ್ ಬಾಸ್ ಹೋಗಿ ಮತ್ತೆ ಪೋಸ್ಟರ್ಸ್ ಗಳು ಕೂಡ ನಮ್ದೇ ಜಾಸ್ತಿ ಹಾಕಿರೋದು. ಬಸ್ ಹಿಂದ್ಗಡೆ ತುಂಬಾ ಜನ ಇದ್ರ ಅಂತಾನೆ ಹೇಳ್ಬೋದು. ಆತರ ಒಂದು ಧಾರಾವಾಹಿ ಚೆನ್ನಾಗಿ ಹೋಗ್ತಾ ಇತ್ತು, ಸಡನ್ ಆಗಿ ಸ್ಟಾಪ್ ಆಗಿದ್ದು ಯಾಕೆ ಅಂತ? ಆಕ್ಚುಲಿ ಎಲ್ಲ ಒಂದು ಟೈಮ್ ಕೂಡ ಬಂದಿನ ಅಂತಲ್ಲ, ತುಂಬಾ ಇಶ್ಯೂಗಳಾಗಿತ್ತು. ಮತ್ತೆ ಟೀಮ್ಗೆ ಪರ್ಸನಲಿ ತುಂಬಾ ಟೆಕ್ನಿಕಲ್ ಪ್ರಾಬ್ಲಮ್ ತುಂಬಾ ಇದೆ. ಬೇರೆ ಯಾವ್ದು ರೀಸನ್ ಅಲ್ಲ. ಅಂದ್ರೆ ನಮ್ದು ಸೀರಿಯಲ್ ಸ್ಟಾಪ್ ಆದಾಗೆಲ್ಲ ಬೇರೆ ಏನೇನೋ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡೋದು. ಆಕ್ಚುಲಿ ಅದು ರೀಸನ್ ಅಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ತುಂಬಾ ಇದೆ, ಹಾಗಾಗಿ ಅದು ಸ್ಟಾಪ್ ಆಯ್ತು. ಅದೇ ನಾವು ಕೇಳಿರೋ ಪ್ರಕಾರ ಒಂದೇನಪ್ಪಾ ಅಂತಂದ್ರೆ ಇಲ್ಲ ಲೀಡ್ ರೋಲ್ ಮಾಡ್ತಿರೋ ವರುಣ್ ಅವರಿಂದನೇ ಸ್ಟಾಪ್ ಆಯ್ತು ಅನ್ಕೊಂಡು ಆತರ ಎಲ್ಲ ಇಲ್ಲ. ನಾವು ಯಾರು ಬ್ಲೇಮ್ ಮಾಡಂಗಿಲ್ಲ. ಆಕ್ಚುಲಿ ವರುಣ್ ಬಗ್ಗೆ ಹೇಳ್ಬೇಕಂದ್ರೆ ವರುಣ್ ಆರಾಧ್ಯ ಅವರು
ತುಂಬಾ ಹಾರ್ಡ್ ವರ್ಕ್. ಅವರು ಪಾಪ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ರು. ಇವಾಗಂತೂ ಅವರು ಆಕ್ಟಿಂಗ್ ಆಗಿರ್ಬೋದಲ್ಲ ಇಂಪ್ರೂವ್ ಮಾಡ್ಕೊಂಡಿದ್ರು. ನನ್ನ ಪ್ರಕಾರ ಆರ್ಟಿಸ್ಟ್ ಕಡೆಯಿಂದ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ. ಆದ್ರೆ ಏನೋ ಪ್ರಾಬ್ಲಮ್ ಆಗಿಲ್ಲ ಅಂತೀರ? ಇಲ್ಲ. ಓಕೆ, ಈಗ ಬ್ರಹ್ಮಗಂಟು ಸೀರಿಯಲ್ ಅಲ್ಲಿ ಇನ್ನೂ ಮಾಡ್ತಾ ಇದ್ರಲ್ವಾ? ಹೌದೌದು. ಹೇಗಿದೆ ಅಂತ ಎಕ್ಸ್ಪೀರಿಯನ್ಸ್? ಆಕ್ಚುಲಿ ಬ್ರಹ್ಮಗಂಟು ಸೀರಿಯಲ್ ಫಸ್ಟ್ ನನ್ನ ಇಂಟ್ರಡಕ್ಷನ್ ನಾನು ಡೆತ್ ಆಗಿದ್ದೀನಿ ಫೋಟೋ ಗಿಟೋ ಅಂತೆಲ್ಲ. ಸೊ ಅದು ನೋಡ್ಬಿಟ್ಟು ನನ್ನ ಇಷ್ಟಪಡೋರು ಮತ್ತೆ ನನ್ಗೆ ಗೊತ್ತಿಲ್ಲ ನನ್ನ ಫ್ಯಾನ್ಸ್ ಆಗಿರ್ಬೋದು ಅಳ್ತಾ ಇದಾರೆ, ಅಯ್ಯೋ ಸ್ಟಾರ್ಟಿಂಗ್ಗೆ ಸಾಯಿಸ್ಬಿಟ್ಟಿದ್ದಾರೆ ಅಂತ. ನಮ್ಮಮ್ಮನ ಹತ್ಬಿಟ್ಟಿದ್ದಾರೆ. ಸೊ ಅದು ಆಕ್ಚುಲಿ ಇಂಟ್ರೊಡಕ್ಷನ್ ತುಂಬಾ ಚೆನ್ನಾಗಿ ಕ್ಯಾಚಿ ಆಗಿದೆ. ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಮುಂದೆ ಇನ್ನು ಚೆನ್ನಾಗಿ ಬರುತ್ತೆ. ಇನ್ನು ಬೇರೆ ಸೀರಿಯಲ್ ಮಾಡ್ತೀನಿ. ಅಪ್ಡೇಟಿಗೆ ಕಾಯ್ತಾ ಇದ್ದೀನಿ. ಓಕೆ, ಅಂದ್ರೆ ಈಗ ದಾಮಿನಿ ಅವರು ಮನೆ ಕಡೆಗೆ ಹೇಗೆ ನೋಡ್ತೀವಿ ಅಂದ್ರೆ ಫ್ಯಾಮಿಲಿ ಲೈಫ್ ಹೇಗಿದೆ ಅಂತ? ನನ್ನ ಫ್ಯಾಮಿಲಿ ಚೆನ್ನಾಗಿದೆ. ಫಿನಾನ್ಷಿಯಲಿ ಇಸ್ ಗುಡ್. ಅಂದ್ರೆ ನಾವೇನು ಹೈ ಅಲ್ಲ ಮಿಡಲ್ ಅಲ್ಲ, ವಿ ಆರ್ ನಾರ್ಮಲ್ ಕೂರ್ಗಲ್ಲ. ಸೊ ಅಫ್ಕೋರ್ಸ್ ಪರವಾಗಿಲ್ಲ. ನಂದು ಓನೇನ ನಾನೇ ನೋಡ್ಕೊಳ್ಳೋದು. ಬಟ್ ಮನೆ ಕಡೆ ತುಂಬಾ ಸಪೋರ್ಟ್ ಇದೆ. ನನ್ನ ತಂದೆ ತಾಯಿ ಆಗಿರ್ಬೋದು, ಆಮೇಲೆ ನನ್ನ ಬ್ರದರ್ ಅಂದ್ರೆ ನಂದು ಒಬ್ರು ಕ್ಲೋಸ್ ಬ್ರದರ್ ಅಂತ ಎಕ್ಸೆಪ್ಟ್ ಲೈಕ್ ಅ ಬ್ರದರ್, ನನ್ನ ಬ್ರದರ್ ಆಗಿರ್ಬೋದು. ಸೊ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ ನನ್ನ ಅಮ್ಮನ ಕಡೆ ಜಾಯಿಂಟ್ ಫ್ಯಾಮಿಲಿ, ಅಪ್ಪನ ಕಡೆ ಜಾಯಿಂಟ್ ಫ್ಯಾಮಿಲಿ. ಅವರು ಏನ್ ಹೆವಿ ಸಪೋರ್ಟ್ ಆಗಲ್ಲ, ಬಟ್ ಆಗಿ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ನಿಮ್ಗೆ ಅಣ್ಣ ತಮ್ಮ ಆತರ? ಆಕ್ಚುಲಿ ಐ ಹ್ಯಾವ್ ಒನ್ ಸಿಸ್ಟರ್. ಶಿ ಇಸ್ ನೋ ಮೋರ್ ಆಕ್ಚುಲಿ. 1 year ಹತ್ರ 1 year ಆಯ್ತು ಕಳೆದ ತಿಂಗಳಿಗೆ. ಶಿ ಇಸ್ ನೋ ಮೋರ್. ಸೊ ಬ್ರದರ್ ಅಂತ ಒಬ್ರು ಇದ್ದಾರೆ ನನ್ಗೆ. ಅವರು ಅಣ್ಣನ್ಕಿಂತ ಜಾಸ್ತಿ ಯಾವ್ದೇ ತರ ಬ್ಲಡ್ ರಿಲೇಷನ್ ಅಲ್ಲ. ಆದ್ರೂ ಕೂಡ ಅವ್ರು ನನ್ಗೆ ಕೇರ್ ಮಾಡೋಷ್ಟು ನನ್ಗೆ ಯಾರು ಕೇರ್ ಮಾಡ್ತಾರೆ. ನಂಗೆ ಅಣ್ಣ ಇದ್ರು ಅಥವಾ ಕೇರ್ ಮಾಡ್ತಿರ್ತಿಲ್ಲ. ಇದ್ ಮೈ ಆಲ್ ಮೈ ಬ್ರದರ್. ಇವಾಗ ಅವ್ರು ಇರೋದ್ರಿಂದ ಲೈಕ್ ನಾನು ಸ್ವಲ್ಪ ನಮ್ಮ ಅಕ್ಕ ನೋ ಮೋರ್ ಅಂದ್ರೂ ಕೂಡ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ. ಓಕೆ, ಇನ್ನೊಂದೇನಪ್ಪ ಅಂತಂದ್ರೆ ಈಗ ಏನೋ ಒಂದು ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡ್ಬೇಕು ಅಂತಂದ್ರೆ, ಆಮೇಲೆ ಮೂವಿಗಳಲ್ಲಿ ಆಕ್ಟ್ ಮಾಡ್ಬೇಕು ಅಂತಂದ್ರೆ ಆಲ್ಮೋಸ್ಟ್ ಏನಂದ್ರೆ ಹಾಟ್ ಆಗಿ ಕಾಣಿಸ್ಬೇಕು ಅಂತ ಹೇಳ್ತಾರೆ. ಯಾಕೆ ಹಾಟ್ ಆಗಿದ್ರೆ ಹಾಟ್ ಫೋಟೋ ಶೂಟ್ ಎಲ್ಲ ಮಾಡಿಸ್ತಾರೆ. ಆತರ ಇದ್ರೆ ಮಾತ್ರ ಒಂದು ಹೋಗಕ್ಕಾಗುತ್ತೆ, ಅಥವಾ ಗೌರವ್ ಮಾತ್ರ ಇದ್ರೆ ಏನೋ ಚಾನ್ಸ್ ಸಿಗಲ್ಪ? ಅಂದ್ರೆ ಏನಂತಂದ್ರೆ ಇವಾಗ 2 ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಇವಾಗ ಕ್ಯಾರೆಕ್ಟರ್ ವೈಸ್ ನೀವು ಟ್ರೆಡಿಷನಲ್ ಕ್ಯಾರೆಕ್ಟರ್ ಮಾಡ್ತೀರಾ, ಮಾಡರ್ನ್ ಕ್ಯಾರೆಕ್ಟರ್ ಮಾಡ್ತೀರಾ. ನಮ್ಗೆ ಎಲ್ಲ ತರ ಫೋಟೋಸ್ ಬೇಕಂದ್ರೆ ಹುಡುಗಿ ಯಾವ ತರ ಸೂಟ್ ಆಗ್ತಾಳೆ ಹೇಳೋಕ್ಕಾಗಲ್ಲ. ಅವ್ರು ಟ್ರೆಡಿಷನಲ್ ಗೆ ಫಿಟ್ ಆಗ್ಬೋದು. ಇವಾಗ ಯಾಕಂತಂದ್ರೆ ಕ್ಯಾಮ್ರಾ ಲುಕ್ ಅಂತಾನೆ ಒಂದಿರುತ್ತೆ. ಡೈರೆಕ್ಟ್ ಲುಕ್, ಕ್ಯಾಮ್ರಾ ಲುಕ್ ಅಲ್ಲ. ಯಾಕಂದ್ರೆ ಒಬ್ಬೊಬ್ರು ಡೈರೆಕ್ಟ್ ಚೆನ್ನಾಗಿರೋ ಕ್ಯಾಮ್ರಾ ಲುಕ್ ಅಲ್ಲಿ ಚೆನ್ನಾಗಿ ಕಾಣ್ತಾರೆ. ಸೊ ಅವ್ರಿಗೆ ಯಾವ್ದು ಕ್ಲಿಕ್ ಆಗ್ಬೋದು ಹೇಳೋಕ್ಕಾಗಲ್ಲ. ಅವರು ಚಿಕ್ಕ ವಯಸ್ಸಿಂದ ಕೂಡ ಒಂದು ಟ್ರೆಡಿಷನಲ್ ಆಗಿ ಬಂದು ಡೈರೆಕ್ಟ್ ಆಗಿ ಹಾಟ್ ಲುಕ್ ಕನೆಕ್ಟ್ ಆಗ್ತಾರಂದ್ರೆ ಅವ್ರಿಗೆ ಅವ್ರು ಯಾವ ಕಡೆ ಫೇಮ್ ಸಿಗುತ್ತೆ ಅಂದ್ರೆ ಅವ್ರು ಅದೇ ಮಾಡ್ಬೇಕಲ್ಲ. ನನ್ನ ಪ್ರಕಾರ ಇವಾಗಿನ ಇಂಡಸ್ಟ್ರಿ ಸೀರಿಯಲ್ ಆಗಿ ಹಂಗಿಲ್ಲ. ಮೇ ಬಿ ಹೆಣ್ಮಕ್ಳನ್ನ ಲೈಕ್ ಎಲ್ಲರೂ ಮಾಡಲ್ಲ ನನ್ನ ಪ್ರಕಾರ. ಒಬ್ಬೊಬ್ರು ಹೆಂಗೆ ಅಂತಂದ್ರೆ ಅವಳನ್ನ ಒಂದು ಗೊಂಬೆ ತರ ಯೂಸ್ ಮಾಡ್ತಾರೆ. ಒಂದೊಂದು ಮೂವಿಲಿ ನಾಟ್ ಎವ್ರಿ ಒನ್. ಹಾಟ್ ಆಗಿ ಕಾಣಿಸೋದು ಇಂಪಾರ್ಟೆಂಟ್ ಅಂತೀರಾ? ಹಾಟ್ ಆಗಿಂತ ಚೆನ್ನಾಗಿ ಕಾಣಿಸೋದು ಇಂಪಾರ್ಟೆಂಟ್. ಹಾಟ್ ಹೆಂಗೆ ಅಂತಂದ್ರೆ ಒಬ್ರು ಸೀರಿಯಲ್ ಇದ್ರು ಚೆನ್ನಾಗಿ ಕಾಣಿಸ್ತಾರೆ. ಹಾಟ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ಇಂಪಾರ್ಟೆಂಟ್ ಆಗಿದೆ. ಓಕೆ, ಇಲ್ಲಿವರೆಗೂ ಎಷ್ಟು ಜನ ಪ್ರಪೋಸ್ ಮಾಡಿದಾರ ಅಂತ ನಿಮ್ಗೆ? ತುಂಬಾ ಮಾಡಿದ್ದಾರೆ. ಓಕೆ, ಅಂದ್ರೆ ಬಿಫೋರ್ ಸೀರಿಯಲ್ ಅಥವಾ ಆಫ್ಟರ್ ಸೀರಿಯಲ್? ನಂಗೆ ಆಗ್ಲಿಂದ ಪ್ರಪೋಸ್ ಫಸ್ಟಿಂದಲೂ ಇದೆ. ವೆನ್ ಐ ಆಮ್ 8th ಅಂದ್ರೆ ನಾನು ಯಾವ್ದು ಒಪ್ಕೊಂಡಿರ್ತಿರ್ಲಿಲ್ಲ. ನನ್ಗೆ ಪ್ರಪೋಸ್ ಬಂದ್ರೆ ನಮ್ಮ ಅಮ್ಮಂಗ ಹೋಗಿ ಹೇಳ್ತಾ ಇದೆ, ಅಮ್ಮ ಹಂಗೆ ಯಾರು ಹೇಳ್ಬಿಟ್ಟಿದೆ. ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ನೇಮ್ ಎಲ್ಲ ಬೇಡ ಬಂದ್ರು, ಚಾಕ್ಲೇಟ್ ಎಲ್ಲ ಕೊಟ್ರು. ನಂಗೆ ಯಾಕೆ ಚಾಕ್ಲೇಟ್ ಕೊಡ್ತಿದ್ದೆ, ನಂಗೆ ಚಾಕ್ಲೇಟ್ ಬೇಡ, ಇದು ಬೇಡ. ನಾನು ಹೋಗಿ ಡೈರೆಕ್ಟ್ ಟೀಚರ್ಗೆ ಹೇಳ್ಬಿಟ್ಟಿದ್ದೀನಿ. ಅವರು ಆ ಸ್ಕೂಲ್ ಹುಡ್ಗನ್ ಕರ್ಸಿ ಬೈದು ಅವ್ನ್ ಫುಲ್ ನನ್ ಮೇಲೆ ದ್ವೇಷ. ನೀನೇನ್ ಸುಂದ್ರಿ ಅನ್ಕೊಂಡಿದ್ದೆ ಆ ತರ. ಅವಾಗಿಂದ 8th ಕ್ಲಾಸ್ ಇಂದನೇ ಫ್ಯಾನ್ಸ್ ಅನ್ಸುತ್ತೆ ನಿಮ್ಗೆ ತುಂಬಾ ಜನ ಆಗೋದು? ಅಂದ್ರೆ ನಾನು ಅವಾಗ ಹೆಂಗೆ ಅಂತಂದ್ರೆ ನಾನು ಗ್ರೂಪ್ ಕಟ್ಕೊಂಡಲ್ಲ. ಅವಾಗ ಫುಲ್ ನಾನು ಆಗಿಂದಾನೆ ಮೇಕಪ್, ಡ್ರೆಸ್ಸಿಂಗ್ ಸೆನ್ಸ್ ಫುಲ್ ನನ್ನ ಮೇಲೆ ತುಂಬಾ ಕಾನ್ಶಿಯಸ್ ನಾನು. ಸೊ ಫುಲ್ ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದೆ. ಒಟ್ಟಾಗಿ ನಾನು ಸೆಂಟರ್ ಆಫ್ ಅಟ್ರಾಕ್ಷನ್ ಬೇಕು, ನಾನು ಎಲ್ಲರೂ ಹೈಲೈಟ್ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ ಈಗಲೂ ಅದೇ. ಮೀನ್ಸ್ ಆ ಮೈಂಡ್ ಸೆಟ್ ಇಲ್ಲಿ ತನಕ ಬಂದಿರೋದು. ಅದರಿಂದನೇ ಇವತ್ತು ಸೀರಿಯಲ್ ಮೂವಿ ಅದೇ ಮೈಂಡ್ ಸೆಟ್ ನಂಗೆ ಈಗಲೂ ಸೇಮ್ ಮೈಂಡ್ ಸೆಟ್. ನೀವು ಸೀರಿಯಲ್ ಎಲ್ಲ ಮಾಡ್ತಿರ್ತಾರಲ್ವಾ, ಆ ಟೈಮಲ್ಲಿ ಬ್ಯಾಡ್ ಕಮೆಂಟ್ ಎಲ್ಲ ಬರ್ತಾ ಇರುತ್ತೆ. ಅದನ್ನ ಹೇಗೆ ರಿಸೀವ್ ಮಾಡ್ಕೊಳ್ತೀರಾ? ಅಂದ್ರೆ ಇವಾಗ ಬ್ಯಾಡ್ ಕಮೆಂಟ್ ಬರ್ತಾ ಇದೆ ಅಂದ್ರೆ ಜನ ನೋಡ್ತಾ ಇದಾರೆ, ನಮ್ಮ ರಿಸೀವ್ ಮಾಡ್ಕೋತಿದ್ದಾರೆ ಅಂತ ಅರ್ಥ. ಏನಂದ್ರೆ ಒಂದ್ ಕೆಲಸ ಮಾಡ್ತೀವಿ ಅಂದ್ರೆ ಬ್ಯಾಡ್ ಇರುತ್ತೆ, ಗುಡ್ ಇರುತ್ತೆ. ಈಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಬ್ಯಾಡ್ ಇರುತ್ತೆ, ಗುಡ್ ಇರುತ್ತೆ ಅಲ್ವಾ. ಸೊ ಎಕ್ಸೆಪ್ಟ್ ಮಾಡ್ಕೋತಾರೆ. ನಾವು ಅದನ್ನ ಆಸ್ ಅ ಆರ್ಟಿಸ್ಟ್
ಅದು ಬ್ಯಾಡ್ ಕಮೆಂಟ್ ಬರ್ತದೆ ಅವ್ರಮ್ಮ ರೆಕಗ್ನೈಸೇಷನ್ ಮಾಡ್ತಾ ಇದಾರೆ. ಈಗ ಆಕ್ಚುಲಿ ನಾನು ಸೀರಿಯಲ್ಸ್ ಗಳು ನಾನು ವಿಲನ್ ಕ್ಯಾರೆಕ್ಟರ್ಗಳೇ ಜಾಸ್ತಿ ನಂಗೆ ಬರೋದು. ಸೊ ನನ್ಗೆ ಬ್ಯಾಡ್ ಕಮೆಂಟ್ ಬರ್ತಾ ಇರುತ್ತೆ, ನೀನ್ ಹಂಗ್ ಮಾಡ್ತೀಯ, ಇರೋಗ ಹಂಗ್ ಮಾಡ್ದೆ. ಆಕ್ಚುಲಿ ಜನ ಅಕ್ಸೆಪ್ಟ್ ಮಾಡ್ತಿದ್ರೆ ಖುಷಿ ಆಗುತ್ತೆ ಅಲ್ವಾ. ಸೊ ನಾನು ಎಕ್ಸೆಪ್ಟ್ ಮಾಡಿದೆ, ಆರಾಮಾಗಿ ಎಕ್ಸೆಪ್ಟ್ ಮಾಡಿದೆ. ಅಂದ್ರೆ ಎಲ್ಲಾದ್ರೂ ನೀವು ಹೊರಗಡೆ ಸಿಕ್ಕಿ ಯಾರಾದ್ರೂ ಫ್ಯಾನ್ಸ್ ಅಂತ ಇಟ್ಕೊಳ್ಳಿ, ಸಿಕ್ಕಿರ್ತಾರೆ ಅವರು ಸೀರಿಯಲ್ ಅಲ್ಲಿ ನೋಡ್ಬಿಟ್ಟು ಏನಮ್ಮ ನೀವು ಈ ತರ ಎಲ್ಲ ನಮ್ಮ ಇವ್ರಿಗೆಲ್ಲ ಆತರ ಏನಾದ್ರು ಕೇಳಿರೋದು ಏನಾದ್ರು ಇದೆಯಾ? ಅಂದ್ರೆ ನನ್ ಆಗಿದೆ, ತುಂಬಾ ತರ ಮೂಮೆಂಟ್ಸ್ ಎಲ್ಲ ಆಗಿದೆ. ನನ್ನೂರಲ್ಲೇ ಆಗಿದೆ ಆಕ್ಚುಲಿ. ನಾನು ಅಂದ್ರೆ ಸುಂಟಿಕೊಪ್ಪ ಅಲ್ಲ, ನಾನು ಹಿಂಗೆ ಮಡಿಕೇರಿ ಟ್ರಾವೆಲ್ ಮಾಡುವಾಗ ಒಬ್ರು ಬಂದ್ಬಿಟ್ಟು ಕೇಳಿದ್ರು, ನೀನ್ ಯಾಕೆ ಎಲ್ಲ ಹೀರೋಯಿನ್ಗೆಲ್ಲ ಇದ್ ಮಾಡಕ್ ಹೋಗ್ತೀಯ, ನೀ ಹೀರೋನ ಮದ್ವೆ ಆಗ್ಬೇಡ, ನಿನ್ ಮದ್ವೆ ಆಗಕ್ ಹೋಗ್ಬೇಡ, ನಿನ್ ಬೇಕಾದ್ರೆ ನಮ್ಮ ಹುಡ್ಗನ್ ಮದ್ವೆ ಆಗೋ, ನಮ್ಮ ಮೇಲೆ ಹುಡ್ಗ ಇದಾರೆ. ಅದು ಸೀರಿಯಲ್. ಅದಾದ್ಮೇಲೆ ನಮ್ದು ಜಾಯಿಂಟ್ ಫ್ಯಾಮಿಲಿ. ಇದೊಂದು ಇನ್ಸಿಡೆಂಟ್ ಹೇಳ್ಬೇಕು. ನಮ್ ಸೀರಿಯಲ್ ಎಲ್ಲ ಲಾಂಚ್ ಆಗಿ 1 ಮಂತ್ ಎಲ್ಲ ಆಗಿತ್ತು, ಒಳ್ಳೆ ರೆಸ್ಪಾನ್ಸ್ ಇತ್ತು. ಯಾಕಂದ್ರೆ ಬೃಂದಾವನ್ ಎಲ್ಲ ಹೋಗಿ ನನ್ಗೆ ಅದು ಬಿಗ್ ಬಾಸ್ ಆಕ್ಚುಲಿ ಅದು ಫುಲ್ ವೈರಲ್ ಆಗ್ಬಿಟ್ಟಿತ್ತಲ್ಲ, ಅದೆಲ್ಲ ಆಯ್ತು. ನಾನು ಆಕ್ಚುಲಿ ಬೇಸಿಕಲಿ ನಾನು ಶಾರ್ಟ್ ಜನರ ಮೈಂಡ್ ಹೆಂಗಂದ್ರೆ ಸೀರಿಯಲ್ ಅಂದ್ರೇನೆ ಟ್ರೆಡಿಷನಲ್ ಹುಡುಗಿ, ಜಾಯಿಂಟ್ ಫ್ಯಾಮಿಲಿ ಇತ್ತಲ್ವ ನಂದು. ಸೊ ನನ್ಗೇನಂದ್ರೆ ನಾನು ನಾರ್ಮಲ್ ಆಗಿ ನಾನು ಮೇ ಬಿ ದಟ್ ವಾಸ್ ನಾನು ಉತ್ತರ ಕರ್ನಾಟಕ ಹೋಗಿದ್ದೆ. ಉತ್ತರ ಕರ್ನಾಟಕ ಒಂದು ಇವೆಂಟ್ ಇತ್ತು, ಹೋಗಿದ್ದೆ. ಅಲ್ಲಿ ಹೋದಾಗ ಲೈಕ್ ನಾನು ನಾರ್ಮಲ್ ಆಗಿ ಶಾರ್ಟ್ ಡ್ರೆಸ್ ಹಾಕೊಂಡು ಓಡಾಡ್ತಾ ಇದ್ದೇನೆ. ಒಬ್ರು ಕಣ್ಣು ಹಿಡಿದ್ರು, ನೀವು ಬೃಂದಾವನ ಅಲ್ವಾ? ಅಲ್ಲಮ್ಮ, ನಿಮ್ಮ ಅಷ್ಟೊಂದು ಒಳ್ಳೆ ಫ್ಯಾಮಿಲಿ ಇದೆ, ಒಳ್ಳೆ ಫ್ಯಾಮಿಲಿ ಇಟ್ಕೊಂಡು ಈ ತರ ಬಟ್ಟೆ ಹಾಕೊಂಡು ಓಡಾಡ್ತಿದ್ಯಾರ, ನಿಮ್ಮಲ್ಲಿ ಯಾರು ಕೇಳಲ್ವಾ? ಅದ್ರಲ್ಲಿ ನಮ್ಮ ಅಪ್ಪ ಸ್ವಲ್ಪ ಉಳಿದ ಕ್ಯಾರೆಕ್ಟರ್, ನಿಮ್ಮ ಅಪ್ಪನೇ ಸರಿ ಇಲ್ಲ, ನೀನ್ ಸರಿ ಇಲ್ಲ. ದಟ್ ವಾಸ್ ಸೀರಿಯಲ್. ಎಷ್ಟು ಇಂಪ್ಯಾಕ್ಟ್ ಆಗುತ್ತಂತ ನಿಮ್ಮ ಮೇಲೆ ಸೀರಿಯಲ್? ಹೌದು, ನನಗೆ ಸೀರಿಯಲ್ ಮಾಡಿದ್ಮೇಲೆ ಒಳ್ಳೆ ಫೇಮ್ ಸಿಕ್ತು. ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಾಗ ನಮ್ ಸರೌಂಡಿಂಗ್ ಪೀಪಲ್ ಗೊತ್ತಿರುತ್ತೆ, ಅಲ್ಲಿ ನಮ್ಮನ್ನ ರೀಲ್ಸ್ ಮಾಡೋಳು ಅಂತ. ಇವಾಗ ಹೆಂಗೆ ಅಂತಂದ್ರೆ ಒಂದು ರಿಯಲ್ ಫ್ಯಾನ್ ಬೇಸ್ ಅನ್ನೋದು ಬಂದ್ರೆ ಜನ ಇಲ್ದಿರೋ ಗುರ್ತಿಸ್ತಾರೆ, ನಮ್ಮನ್ನ ಬಂದ್ಬಿಟ್ಟು ಮಾತಾಡಿಸ್ತಾರೆ, ಆಮೇಲೆ ಸೆಲ್ಫಿ ತಗೊಳ್ಳೋರು, ಅವ್ರ ಮನೆ ಮಗಳು ತರ ರಿಸೀವ್ ಮಾಡ್ತಾರೆ. ಅದು ನಾವು ಇವಾಗ ಬೇಡಪ್ಪ ಸೀರಿಯಲೇ ಬೇಡ, ಒಂದು ಒಳ್ಳೆ ಬೇಜಾರಾದಾಗ ಒಂದು ಜನದಿನ ಬರೋ ಮೆಸೇಜ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋ ಮೆಸೇಜ್ ಆಗಿರ್ಬೋದು, ಅದೆಲ್ಲ ನಮ್ಗೆ ರಿಸೀವ್ ಮಾಡಿದ ತಕ್ಷಣ ಏನೋ ನೋವೆಲ್ಲ ಹೊಟ್ಟೋಗುತ್ತೆ. ಸೊ ನಮ್ಗೆ ಏನಂತಂದ್ರೆ ಆಸ್ ಅ ಆರ್ಟಿಸ್ಟ್ ಗಳಿಗೆ ನಮ್ ಫ್ಯಾನ್ಸ್ ಗಳು ನಮ್ಗೆ ಒಂದು ಪರವಾಗಿಲ್ಲ ಅಂತೀರಾ? ಕಮೆಂಟ್ ಬ್ಯಾಡ್ ಕಮೆಂಟ್ ಬಂದು ಕೂಡ ಪರವಾಗಿಲ್ಲ. ಅದೇ ನಮ್ನ ಆಕ್ಚುಲಿ ಇಷ್ಟಪಡೋರೆ ಜಾಸ್ತಿ ಇರ್ತಾರಲ್ಲ. ಓಕೆ, ಇನ್ನೊಂದು ನೆಕ್ಸ್ಟ್ ದಾಮಿನಿ ಅವರು ಮದ್ವೆ ಆದ್ರೆ ಹುಡುಗ ಯಾವ ತರ ಇರ್ಬೇಕು? ಓಕೆ, ಆಕ್ಚುಲಿ ಬಾಯ್ ಫ್ರೆಂಡ್ ಏನಾದ್ರು ಇದಾರ? ಇಲ್ಲ, ಬಾಯ್ ಫ್ರೆಂಡ್ ಇಲ್ಲ. ಕರೆಂಟ್ ನಾನು ಸಿಂಗಲ್ ಆಗಿದ್ದೀನಿ, ಜಸ್ಟ್ ಫೋಕಸ್ ಆನ್ ಮೈ ಕರಿಯರ್. ಸೊ ಬಾಯ್ ಫ್ರೆಂಡ್ ಅಂತ ಯಾರು ಇಲ್ಲ. ಅದು ನೆಕ್ಸ್ಟ್ ಮದ್ವೆ ಆಗ್ಬೇಕಾದ್ರೆ ಯಾವ ತರ ಇರ್ಬೇಕು ಅಂತ ಹೇಳಿ ನಮ್ಮ ಹುಡುಗರೆಲ್ಲ ವೇಟ್ ಮಾಡ್ತಾ ಇರ್ತಾರೆ. ದಾಮಿನಿ ಅವರು ಅಂದ್ರೆ ಓಕೆ ಯಾವ ತರ ಇಷ್ಟಪಡ್ತಾರೆ? ಆಕ್ಚುಲಿ ಮೈ ಏಜ್ ನಮ್ ಸ್ಟಿಲ್ 19. ಓಕೆ, ಸೊ ನಾನೇಂತಂದ್ರೆ ಆಗ್ಬೇಕು ಅಂತಂದ್ರು ಇವಾಗ ಅದ್ರ ಬಗ್ಗೆ ಥಿಂಕ್ ಮಾಡಿಲ್ಲ. ಬಟ್ ನನ್ನ ಅಪ್ಪ ಅಮ್ಮ ಬೇಸಿಕಲ್ ಇಷ್ಟ ಆಗ್ಬೇಕು. ಅಮ್ಮನೆಲ್ಲ ಹಾಗೆಲ್ಲ ಅರೇಂಜ್ ಮ್ಯಾರೇಜ್ ಇದೆ, ಲವ್ ಮ್ಯಾರೇಜ್ ಅಂತ. ನಮ್ಮನೆ ಏನಾದ್ರು ಐ ಹೋಪ್ ಎಕ್ಸೆಪ್ಟ್ ಮಾಡ್ತಾರೆ ಅಂತ ನಮ್ಮ ಅಪ್ಪ ಅಮ್ಮ ನೋಡ್ತಾ ಇದ್ರು. ಸೊ ನಮ್ಮ ಅಪ್ಪ ಅಮ್ಮಗೆ ಇಷ್ಟ ಆಗ್ಬೇಕು, ಬೇಸಿಕಲ್ ನನ್ಗೂ ಇಷ್ಟ ಆಗ್ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಅಷ್ಟೇ. ಓಕೆ, ಯಾರಾದ್ರೂ ನೋಡ್ತಾ ಇದ್ರೆ ನೋಡಿ ಸಿಂಗಲ್ ಇದಾರೆ, ಓಕೆನಾ? ಇಂಡಸ್ಟ್ರಿ ಅಂತಂತಂದ್ರೆ ಇಲ್ಲ ಅಲ್ಲಿಗೆ ಹೋದ್ರೆ ಏನೋ ಕಮಿಟ್ ಆಗೋ ಅಂತಾರೆ, ಕಮಿಟ್ ಆದ್ರೆ ಆತರ ಈ ತರ ಅದ್ರ ಬಗ್ಗೆ ಏನಾದ್ರು? ಅಂದ್ರೆ ನಾನು ಹೇಳೋದು ಎಲ್ಲ ಒಂದೇ ತರ ಇರಲ್ಲ. ಅಂದ್ರೆ ಸ್ವಲ್ಪ ಅಂತ ಆಲ್ಮೋಸ್ಟ್ 70% ಜೆನ್ಯೂನ್ ಪ್ರಾಜೆಕ್ಟ್. ಏನು ಅಂತಂದ್ರೆ ಒಬ್ಬೊಬ್ರು ಎಲ್ಲ ಕಮಿಟ್ ಆಗ್ಬೇಕು ಹಂಗೆ ಅವ್ರೇನು ಬೇಕು ಅಂತೇನಲ್ಲ. ಡಿಪೆಂಡ್ಸ್ ಆನ್ ನಮ್ಮ ಮೇಲೆ ಇರೋದು. ಎಲ್ಲರೂ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು, ಅದು ಇವಾಗ ಹೆಂಗಂದ್ರೆ ಜನರ ತಲೆಗೆ ಹೋಗ್ಬಿಟ್ಟಿದೆ ಇಂಡಸ್ಟ್ರಿ ಅಂತಾನೆ ಕಮಿಟ್ಮೆಂಟ್ ಅಂತ. ಐ ಥಿಂಕ್ ಅದು ಅಷ್ಟೇನ್ ಸತ್ಯ ಇಲ್ಲ. ಒಂದೊಂದ್ ಕಡೆ ನಡೆಯುತ್ತೆ, ಎಲ್ಲರೂ ಹಾಗೆ ಇರಲ್ಲ. ಯಾಕಂತಂದ್ರೆ ಎವ್ರಿ1 ಅವ್ರ ಮೇಲೆ ಹೆಣ್ಮಕ್ಳು ಇರ್ತಾರೆ, ಅವರು ಕೂಡ ಹೆಣ್ಮಕ್ಳು ರೆಸ್ಪೆಕ್ಟ್ ಕೊಡ್ತಾರೆ. ಓಕೆ, ಈಗ ನೀವು ನೆಕ್ಸ್ಟ್ ಯಾರ ಜೊತೆಗೆ ಆಕ್ಟ್ ಮಾಡಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಐ ಹೋಪ್ ಅದು ಡ್ರೀಮ್ ಕಮ್ ಟ್ರೂ ಆಗ್ತಾ ಇದೆ ಅದು. ಬಟ್ ನನಗೆ ಆಸೆ ಇರೋದು ನನ್ ಚಿಕ್ಕ ವಯಸ್ಸಿನ ಕ್ರಶ್, ನನ್ ಚಿಕ್ಕ ವಯಸ್ಸಿನ ಇಷ್ಟ ಅಂತ ಯಶ್. ಆಕ್ಚುಲಿ ಅವ್ರ ಜೊತೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸಿಕ್ಕರೆ ಅಂತೂ ಯಾವ್ದೇ ಪ್ರಾಜೆಕ್ಟ್ ಬಿಟ್ಬಿಟ್ಟು ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಬಹಳ ನೆಕ್ಸ್ಟ್ ಯಶ್ ಜೊತೆ ಅವ್ರಿಗೆ ಆಕ್ಟ್ ಮಾಡಿ ಆದಷ್ಟು ಬೇಗ, ಓಕೆನಾ? ಓಕೆ. ಓವರ್ ಡ್ರಾಮಾ ಇರುತ್ತೆ ಸೀರಿಯಲ್ ಗಳಲ್ಲಿ ಅಂತ, ಬೋರ್ ಆಗ್ತಾ ಇರುತ್ತೆ. ನೀವು ಸೀರಿಯಲ್ ಮಾಡೋರ್ಗೆ ಅದು ಏನ್ ಅನ್ಸುತ್ತೆ? ಅದು ಜಾಸ್ತಿ ಇದ್ ಮಾಡಿದ್ರೆ ಹೋದ್ರೆ ಅಲ್ವಾ ನಮ್ಗೆ ಒಳ್ಳೇದಾಗ, ನಮ್ಗೆ ಜಾಸ್ತಿ ಡೇಟ್ ಸಿಗುತ್ತೆ, ನ್ಯೂಸ್ ಜಾಸ್ತಿ ಆಗುತ್ತೆ. ಪಟ್ ಅಂತ ಮುಗಿಸ್ತವ್ರೆ. ಮೂವಿಗೂ ಸೀರಿಯಲ್ಗೂ ಡಿಫ್ರೆಂಟ್ ಅಲ್ಲ. ಅದಕ್ಕೆ ಸೀರಿಯಲ್ ಅನ್ನೋದು ಮೂವಿ ಅನ್ನೋದು. ಅದಕ್ಕೆ ಸೀರಿಯಲ್ ಟಿವಿಲಿ ಬರ್ತಾರೋದು, ಮೂವಿ ಥಿಯೇಟರ್ ಬರ್ತದೆ. ನೀವು ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಯಾರಿಗೆ ಹೇಳ್ತಾರೆ ಮತ್ತೆ ಯಾಕೆ? ಕೆಲವೊಬ್ರು ಇದಾರೆ, ಲೈಕ್ ಅವ್ರ ಹೆಸರು ಹೇಳಕ್ಕಾಗಲ್ಲ, ಅವ್ರ ಇಂಡಸ್ಟ್ರಿನೇ, ಬಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಅವ್ರಿಗೆ ಗೊತ್ತಾಗ್ಬೋದು ಇದು. ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇಂಡಸ್ಟ್ರಿ ಒಂದು ಸೀರಿಯಲ್ ಎಲ್ಲ ಒಂದು ಪರಿಚಯ ಮಾಡಿಸ್ಕೊಟ್ಟಿದೆ ಅವ್ರು ಇಂಡೈರೆಕ್ಟ್ ಹೆಲ್ಪ್ ಮಾಡಿದ್ದಾರೆ. ಅದ್ ಬಿಟ್ರೆ ನನ್ನ ಅಪ್ಪ ಅಮ್ಮಂಗೆ ನಾನು ಥ್ಯಾಂಕ್ಸ್ ಹೇಳ್ಕೊಡ್ತೀನಿ. ಯಾಕಂತಂದ್ರೆ ಇಲ್ಲಿ ತನಕ ಬರಕ್ ನಂಗೆ ಯಾರು ಹೆಲ್ಪ್ ಮಾಡಿಲ್ಲ. ಓಕೆ, ನಾನೇ ಬಂದಿರೋದು. ಆಮೇಲೆ ನನ್ನ ಅಪ್ಪ ಅಮ್ಮಂಗೆ, ನನ್ನ ಅಕ್ಕಂಗೆ, ಅಣ್ಣಂಗೆ, ನನ್ನ ಫ್ಯಾನ್ಸ್ಗೆ
ಅಂದ್ರೆ ಫ್ಯಾನ್ಸ್ ಅನ್ನೋಕ್ಕಿಂತ ನನ್ನ ಪ್ರೀತಿ ತೋರಿಸಿರೋದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ನಮಗೆ ಟೈಮ್ ಕೊಟ್ಟಿದ್ದೀರಾ, ಅದು ತುಂಬಾನೇ ಥ್ಯಾಂಕ್ಸ್. ಓಕೆ, ಕೊನೆಗಾಗಿ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ನನ್ನನ್ನ ನೀವು ಈಗ ಎಷ್ಟು ಬೆಳೆಸಿದಿರ ಮುಂದೆನೂ ಅಷ್ಟೇ ಬೆಳೆಸಿ. ಸೊ ದಾಮಿನಿ ದಂಡಳಿ ಅನ್ನೋ ಒಂದು ನೇಮ್ನ, ಒಂದು ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಎಕ್ಸೆಪ್ಟ್ ಮಾಡಿದಿರ. ಹಾಗೆ ಇವ್ರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಹೇಗೆ ಅನ್ನಿಸ್ತು ಅಂತ. ನನ್ಗೆ ಇವ್ರ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಇನ್ನು ನಾನು ಮುಂದೆ ಬರೋ ಪ್ರಾಜೆಕ್ಟ್ ಆಗಿರ್ಬೋದು, ಸೀರಿಯಲ್ಗಳಿಗೆ ಎಷ್ಟು ನನ್ನ ಧರಣಿಯಾಗಿನೋ ಅಥವಾ ಮಾನಸ ಆಗಿನೋ ಎಷ್ಟು ಇಷ್ಟಪಟ್ರಿ, ಮುಂದೆನೂ ಹಾಗೆ ಇಷ್ಟಪಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ನಾನು ಇಲ್ಲಿ ತನಕ ಬೆಳೆಸಿದ್ ನಿಮ್ಗೂ, ನನ್ನ ಅಪ್ಪ ಅಮ್ಮ, ನನ್ನ ಅಣ್ಣ, ನನ್ನ ಅಕ್ಕಂಗೂ ಕೂಡ ಎಲ್ಲರಿಗೂ ಥ್ಯಾಂಕ್ ಯು.